ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋ ಯಾಕೆ ಮಾಡ್ತಿರೋದು ಅಂದರೆ, ನಾವು ಹೈದರಾಬಾದ್ ಟ್ರಿಪ್ ಹೋಗಿದ್ವಲ್ಲ, ಅದರ ಎಲ್ಲ ವೀಡಿಯೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸಾಕಷ್ಟು ಜನ ನಮಗೆ ಕಾಮೆಂಟ್ ಮಾಡ್ತಿದ್ದೀರಾ, ಈ ಐಟನರಿ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ, ಹೇಗೆ ಹೋಗಬೇಕು ಹೈದರಾಬಾದಿಗೆ, ಹಾಗೆ ಬಜೆಟ್ ಎಷ್ಟಾಗುತ್ತೆ, ಹೋಟೆಲ್ ಸ್ಟೇ ಏನು ಮಾಡಬೇಕು ಅನ್ನೋ ಎಲ್ಲ ಕ್ವಶನ್ಸ್ಗೆ ಈ ವಿಡಿಯೋನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ನೀವೇನಾದರೂ ಪರ್ಫೆಕ್ಟ್ ಹೈದರಾಬಾದ್ ಟೂರ್ನ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಹೈದರಾಬಾದ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ನಾವು 4 ಡೇಸಿಗೆ ಪ್ಲ್ಯಾನ್ ಮಾಡಿದ್ದು. ಆಲ್ಮೋಸ್ಟ್ ಅದು 3.5 ಡೇಸ್ ಅಂತ ಅನ್ಕೋಬೋದು. ಬೆಂಗಳೂರಿನಿಂದ ಹೈದರಾಬಾದ್ಗೆ ಸಾಕಷ್ಟು ಟ್ರೈನ್ಸ್ ಇದೆ. ಅದನ್ನು ಹೇಗೆ ಬುಕ್ ಮಾಡ್ಕೋಬೇಕು ಅಂತ ನಾವು ಎಂಡ್ ಆಫ್ ದ ವಿಡಿಯೋನಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಿಂದ ಹೈದರಾಬಾದಿಗೆ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಹೋಗಿದ್ದು. ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ನಾವು ಒಮ್ಮೆ ಕೂಡ ಹೋಗಿರಲಿಲ್ಲ. ನಾವು ಒಮ್ಮೆನಾದರೂ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಜರ್ನಿ ಮಾಡಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಹೋಗಬೇಕು ಅಂತ ಗುರುವಾರ ಮಧ್ಯಾಹ್ನ 2:45ಗೆ ಬೆಂಗಳೂರಿನಿಂದ ಹೊರಡುತ್ತೆ. ಬೆಂಗಳೂರಿನಿಂದ ಕಾಚಿಗೋಡಕ್ಕೆ ಹೋಗುತ್ತೆ. ಕಾಚಿಗೋಡ ಇರೋದು ಹೈದರಾಬಾದ್ನ ಒಂದು ಸ್ಟೇಷನ್. ಈಗ ಬೆಂಗಳೂರಿನಲ್ಲೇ ಹೇಗೆ ಯಶವಂತಪುರ ಆಗಿರ್ಬೋದು, ಹಾಗೆ KR ಪುರಂ ಆಗಿರ್ಬೋದು, ಹಾಗೆ ವಿವಿಧ ರೀತಿಯ ಸ್ಟೇಷನ್ಗಳಿದೆಯಲ್ಲ, ಕೆಂಗೇರಿ ಆಗಿರ್ಬೋದು, ಅದೇ ಥರ ನಮಗೆ ಹೈದರಾಬಾದಲ್ಲೂ ಸಾಕಷ್ಟು ರೀತಿಯ ಸ್ಟೇಷನ್ಸ್ಗಳಿದೆ. ನಾವು ಕಾಚಿಗೋಡಕ್ಕೆ ಇಳ್ಕೊಂಡ್ವಿ. ಕಾಚಿಗೋಡದಿಂದ ನಾವು ನೇರವಾಗಿ ರೂಮಿಗೆ ಹೋದ್ವಿ. ಕಾಚಿಗೋಡ ತಲುಪಷ್ಟೊತ್ತಿಗೆ ನಮಗೆ 11 ಗಂಟೆ ಆಗಿತ್ತು. ಒನ್ ಆಫ್ ದ ಪ್ರೀಮಿಯಮ್ ಟ್ರೈನ್ಸ್ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿತ್ತು. ಫುಡ್ ಕೂಡ ಇನ್ಕ್ಲೂಡ್ ಆಗಿತ್ತು. ಇದರ ಎಲ್ಲ ಡೀಟೇಲ್ ವ್ಲಾಗ್ ನಮ್ಮ ಪ್ಲೇ ಲಿಸ್ಟ್ನಲ್ಲಿದೆ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. 11 ಗಂಟೆಗೆ ರಾತ್ರಿ ನಾವು ಕಾಚಿಗೋಡ ತಲುಪಿದ ಮೇಲೆ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೈದರಾಬಾದಿಂದ ಹೊರಗಡೆ ಇರುವ ಪ್ಲೇಸಸ್ನ ಫಸ್ಟ್ ವಿಸಿಟ್ ಮಾಡಬೇಕು ಅಂದ್ಕೊಂಡ್ವಿ. ಮೊದಲನೇ ಪ್ಲೇಸ್ ಬಂದುಬಿಟ್ಟು ಯಾದಗಿರಿ ಗುಟ್ಟ. ಯಾದಗಿರಿ ಗುಟ್ಟ ನಾವು ಶುಕ್ರವಾರ ವಿಸಿಟ್ ಮಾಡ್ತಿದ್ವಿ, ಯಾಕೆಂದರೆ ಶನಿವಾರ ಮತ್ತು ಭಾನುವಾರ ವಿಪರೀತ ರಶ್ ಇರುತ್ತೆ ಯಾದಗಿರಿ ಗುಟ್ಟದಲ್ಲಿ. ಹಾಗಾಗಿ ನಾವು ಶುಕ್ರವಾರ ಯಾದಗಿರಿ ಗುಟ್ಟನ ಸಂದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಯಾದಗಿರಿ ಗುಟ್ಟ ಬಂದುಬಿಟ್ಟು ಹೈದರಾಬಾದಿಂದ 50 ಕಿಲೋಮೀಟರ್ಸ್ ಆಗಿರುತ್ತೆ. ಈ ಯಾದಗಿರಿ ಗುಟ್ಟಕ್ಕೆ ಹೋಗುವಾಗ ಸಾಕಷ್ಟು ಪ್ಲೇಸ್ಗಳು ಸಿಗುತ್ತೆ. ಅದನ್ನು ಕೂಡ ಒಂದೇ ದಿನದಲ್ಲಿ ಕವರ್ ಮಾಡ್ಕೊಂಬರೋಣ ಅಂತ ನಾವು 3 ಜಾಗಗಳಿಗೆ ಹೋದ್ವಿ. ಮೊದಲನೇ ಜಾಗ ಬಂದುಬಿಟ್ಟು ಯಾದಗಿರಿ ಗುಟ್ಟ. ಅಲ್ಲಿ ಬೆಳಗ್ಗೆ ನಾವು 8 ಗಂಟೆಗೆ ಹೈದರಾಬಾದ್ನ ಹೋಟೆಲಿಂದ ಬಿಟ್ಟಿದ್ದಕ್ಕೆ ಆಲ್ಮೋಸ್ಟ್ ನಾವು 10:30 ಆಗಿತ್ತು ಯಾದಗಿರಿ ಗುಟ್ಟ ತಲುಪಷ್ಟೊತ್ತಿಗೆ. ಅಲ್ಲಿ ಹೋಗಿ ಸ್ವಾಮಿಯವರ ದರ್ಶನ ಮಾಡ್ಕೊಂಬಂದು, ದೇವಸ್ಥಾನ ತುಂಬ ವಿಶಾಲವಾಗಿದೆ, ಹಾಗೆ ತುಂಬಾ ಅದ್ಭುತವಾಗಿದೆ. ಅದರ ಡೀಟೇಲ್ ವ್ಲಾಗ್ ಕೂಡ ನಮ್ಮ ಪ್ಲೇ ಲಿಸ್ಟ್ನಲ್ಲಿದೆ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಪಂಚನಾರಸಿಂಹ ಕ್ಷೇತ್ರ ಆಗಿರುತ್ತೆ. ಹಾಗಾಗಿ ನೀವು ಹೈದರಾಬಾದಿಗೆ ಬಂದಾಗ ಈ ಪ್ಲೇಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದಾದ ನಂತರ ಅಲ್ಲೇ ಮಧ್ಯಾಹ್ನ ನಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಸುರೇಂದ್ರಪುರಿ ಅಂತ ಹೋಗಿದ್ವಿ. ಈ ಸುರೇಂದ್ರಪುರಿನೂ ಕೂಡ ತುಂಬ ಅದ್ಭುತವಾದ ಪ್ಲೇಸ್ ಇದು. ಸುರೇಂದ್ರಪುರಿನಲ್ಲಿ ನಿಮಗೆ ಭಾರತದಲ್ಲಿರುವ ಎಲ್ಲ ದೇವಸ್ಥಾನಗಳ ಒಂದು ಮಾದರಿ ಅಲ್ಲಿದೆ ಅಂತ ಹೇಳ್ಬೋದು. ಹಾಗೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಅಷ್ಟಾದಶ ಶಕ್ತಿಪೀಠಗಳಾಗಿರ್ಬೋದು, 12 ಜ್ಯೋತಿರ್ಲಿಂಗಗಳಾಗಿರ್ಬೋದು, ದಶಾವತಾರಗಳಾಗಿರ್ಬೋದು, ಹಾಗೆ ಗಂಗಾವತರಣ, ಈ ಥರ ಒಂದಲ್ಲ ಎರಡಲ್ಲ ನಮ್ಮ ಆಧ್ಯಾತ್ಮಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದ ಒಂದು ಮಾಹಿತಿಗಳು ನಿಮಗೆ ಈ ಸುರೇಂದ್ರಪುರಿಯಲ್ಲಿ ಸಿಗುತ್ತೆ. ತುಂಬ ಅದ್ಭುತವಾದ ಪ್ಲೇಸ್ ಇದು. ನಿಮಗೆ ಇಲ್ಲಿ 2 to 3 ಅವರ್ಸ್ ಖಂಡಿತ ಬೇಕಾಗುತ್ತೆ ನೀವು ಇಡೀ ಈ ಸುರೇಂದ್ರಪುರಿನ ನೋಡೋದಕ್ಕೆ. ಈ ಸುರೇಂದ್ರಪುರಿ ಆದ ನಂತರ ನಾವು ಹೋಗಿದ್ದು ಸ್ವರ್ಣಗಿರಿ ಕ್ಷೇತ್ರ. ಈ ಸ್ವರ್ಣಗಿರಿ ಒಂದು ವಿಶೇಷವಾದ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಇನ್ನೂ ಒಂದು ಏನಿದೆ ಅಂದರೆ ಜಲನಾರಾಯಣನ ದೇವಸ್ಥಾನ ಇದೆ. ತುಂಬಾ ವಿಶೇಷವಾದ ದೇವಸ್ಥಾನ. ನಿಮಗೆ ಭಾರತದಲ್ಲಿ ಒಂದು 2-3 ಕಡೆ ಬಿಟ್ಟರೆ ನಿಮ್ಗೆ ಎಲ್ಲೂ ಈ ಜಲನಾರಾಯಣನ ದರ್ಶನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ತುಂಬ ಅದ್ಭುತವಾಗಿದೆ. ಈ ಜಲನಾರಾಯಣನ ಮೂಲ ಸ್ಥಾನ ಬಂದುಬಿಟ್ಟು ನೇಪಾಳ. ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಅಂದ್ಬಿಟ್ಟು ನಾವು ಈವ್ನಿಂಗ್ ಈ ಸ್ವರ್ಣಗಿರಿನ ಪ್ಲ್ಯಾನ್ ಮಾಡಿದ್ವಿ. ನಿಮಗೆ ಈ ಸ್ವರ್ಣಗಿರಿ, ಸುರೇಂದ್ರಪುರಿ ಹಾಗೆ ಯಾದಗಿರಿ ಗುಟ್ಟ ಈ 3 ಪ್ಲೇಸ್ನ ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಕೋಬೋದು. ನಿಮಗೆ ಯಾದಗಿರಿ ಗುಟ್ಟಕ್ಕೆ ನಾರ್ಮಲ್ ಆಗಿ APSRTC ಬಸ್ಸಸ್ ರನ್ನಿಂಗ್ ಇರುತ್ತೆ. MG ಬಸ್ ಸ್ಟ್ಯಾಂಡಿಂದ ಹೈದರಾಬಾದಿಂದ ನಿಮಗೆ ಬಸ್ನಲ್ಲಿ ಕೂಡ ಹೋಗ್ಬೋದು. ಅದಾದ ನಂತರ ನಿಮಗೆ ಯಾದಗಿರಿ ಗುಟ್ಟದಿಂದ ಸುರೇಂದ್ರಪುರಕ್ಕೆ ಆಟೋ ಅವೈಲಬಲ್ ಇರುತ್ತೆ. ನಿಮಗೆ ತುಂಬ ಹತ್ತಿರ ಅಲ್ಲಿಂದ. ನೀವು ಆಟೋನಲ್ಲಿ ಹೋಗಿ ಮತ್ತೆ ಯಾದಗಿರಿ ಗುಟ್ಟಕ್ಕೆ ಹೋಗಿ ಅಲ್ಲಿಂದ ಭುವನಗಿರಿಗೆ ಬಂದುಬಿಟ್ಟು ಭುವನಗಿರಿಯಿಂದ ಮತ್ತೆ ಒಂದು ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ನೀವು ಸ್ವರ್ಣಗಿರಿನ ತಲುಪಬಹುದಾಗಿರುತ್ತೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ನೈಟ್ ನೀವು ಮತ್ತೆ ಅದೇ ವೆಹಿಕಲಿಂದ ಭುವನಗಿರಿಗೆ ಬಂದುಬಿಟ್ಟು ಭುವನಗಿರಿಯಿಂದ ಬಸ್ನಲ್ಲಿ ಹೈದರಾಬಾದ್ನ ರೀಚ್ ಆಗ್ಬೋದು. ಇದು 1 ಡೇ ಐಟನರಿ ಆಯಿತು. ಡೇ 2 ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಸಾಂಗಿ ಟೆಂಪಲ್. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇರುತ್ತೆ. ಅದ್ರ ಜೊತೆಗೆ ತುಂಬಾನೇ ಉಪಾಲಯಗಳು ಕೂಡ ಇರುತ್ತೆ. ಈ ಸಾಂಗಿ ಟೆಂಪಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ನೋಡಲಿಕ್ಕೆ. ಮತ್ತೆ ಇದು ರಾಮೋಜಿ ಫಿಲ್ಮ್ ಸಿಟಿ ಹತ್ರ ಇರುತ್ತೆ. ನೆಕ್ಸ್ಟ್ ನಾವು ಸಾಂಗಿ ಟೆಂಪಲ್ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ವಿಸಿಟ್ ಮಾಡಿದ್ದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ. ಇಲ್ಲಿ ನಿಮಗೆ ರಾಮಾನುಜಾಚಾರ್ಯ ಸ್ಟ್ಯಾಚ್ಯೂ ಇರುತ್ತೆ. ಮತ್ತೆ 108 ದಿವ್ಯ ದೇಶಗಳ ದೇವಸ್ಥಾನಗಳು ಕೂಡ ಇರುತ್ತೆ. ನಿಮಗೆ ಈ ಒಂದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿದು ಕಂಪ್ಲೀಟ್ ಎಲ್ಲಾನು ನೋಡೋದಕ್ಕೆ ನಿಮಗೆ 2 to 3 ಅವರ್ಸ್ ಆದ್ರೂ ಹಿಡಿಯುತ್ತೆ. ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿನ ಮಧ್ಯಾಹ್ನ ವಿಸಿಟ್ ಮಾಡಿದ್ವಿ. ನೀವು ಇದನ್ನ ಸಂಜೆ ವಿಸಿಟ್ ಮಾಡಿದ್ರೆ ನಿಮಗೆ ಲೇಸರ್ ಶೋ ಮತ್ತೆ ಫೌಂಟೇನ್ ಶೋ ಎರಡನ್ನೂ ಕೂಡ ನೋಡುವ ಒಂದು ಅವಕಾಶ ಇರುತ್ತೆ.
ಇನ್ನು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಮುಗಿಸ್ಕೊಂಡು ಸಂಜೆ ನಾವು ಬಿರ್ಲಾ ಟೆಂಪಲ್ಗೆ ಹೋಗಿದ್ವಿ. ಇದು ಸಿಟಿ ಸೆಂಟರಲ್ಲಿ ಇರುತ್ತೆ. ಇದು ಅಮೃತಶಿಲಾ ದೇವಸ್ಥಾನ. ಇದು ಕೂಡ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನನೇ ಆಗಿರುತ್ತೆ. ಇನ್ನು ನಿಮಗೆ ಈ ಸಾಂಗಿ ಟೆಂಪಲ್ಗೆ ಆಗಿರ್ಬೋದು ಅಥವಾ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ ನಿಮಗೆ ಯಾವುದೇ ರೀತಿಯ ಬಸ್ ಫೆಸಿಲಿಟಿ ಇರೋದಿಲ್ಲ. ನೀವು ಓಲಾ ರೆಂಟಲ್ಸು ಅಥವಾ ಯಾವುದಾದ್ರೂ ಕಾರ್ನ ರೆಂಟ್ ಮಾಡಿಕೊಂಡೆ ನೀವು ಹೋಗ್ಬೇಕಾಗಿರತ್ತೆ. ಡೇ 3 ನಾವು ಹೈದರಾಬಾದಲ್ಲಿರುವ ಲೋಕಲ್ ಟೆಂಪಲ್ಸ್ನ ನಾವು ವಿಸಿಟ್ ಮಾಡಿದ್ವಿ. ಮೊದಲಿಗೆ ನಾವು ಚಿಲಕೂರು ಬಾಲಾಜಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ವಿ. ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮಗೆ ದಾರಿನಲ್ಲೇ ಒಂದು ಜಗನ್ನಾಥ ದೇವಸ್ಥಾನ ಸಿಕ್ಕಿತ್ತು. ಈ ಜಗನ್ನಾಥ ದೇವಸ್ಥಾನ ಕೂಡ ತುಂಬಾ ಅದ್ಭುತವಾಗಿದೆ. ಪೂರಿಯಲ್ಲಿ ಹೇಗಿದೆಯೋ ಅದೇ ಶೈಲಿನಲ್ಲಿ ಈ ಜಗನ್ನಾಥ ದೇವಸ್ಥಾನ ಇದೆ. ಹಾಗಾಗಿ ನಿಮಗೆ ಹೈದರಾಬಾದಲ್ಲಿ ಟೈಮ್ ಸಿಕ್ತು ಅಂದರೆ ಈ ಜಗನ್ನಾಥ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ಜಗನ್ನಾಥ ದೇವಸ್ಥಾನ ನೋಡಿಕೊಂಡು ನಾವು ಚಿಲಕೂರು ಬಾಲಾಜಿ ಟೆಂಪಲ್ಗೆ ಹೋಗಿದ್ವಿ. ಚಿಲಕೂರು ಬಾಲಾಜಿ ಟೆಂಪಲ್ ಕೂಡ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಅವ್ರ ಮನಸ್ಸಿನಲ್ಲಿ ಏನಂತ ಕೇಳ್ಕೊಂಡಿದ್ರೆ ಅದು ನೆರವೇರುತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಬಂದು 108 ಪ್ರದಕ್ಷಿಣೆ, 11 ಪ್ರದಕ್ಷಿಣೆ, ಹೀಗೆ ಅವ್ರಿಗೆ ಮನಸ್ಸಿಗೆ ಎಷ್ಟು ಅನಿಸುತ್ತೋ ಅಷ್ಟು ಪ್ರದಕ್ಷಿಣೆಗಳನ್ನ ಹಾಕ್ಬಿಟ್ಟು ಹರಕೆನ ತೀರಿಸ್ತಾರೆ. ಈ ಚಿಲಕೂರು ಬಾಲಾಜಿ ಟೆಂಪಲ್ ನಾವು ಮಧ್ಯಾಹ್ನ ವಿಸಿಟ್ ಮಾಡಿದ್ವಿ. ತುಂಬಾ ರಶ್ ಇತ್ತು. ಇಲ್ಲಿ ಎಷ್ಟೇ ರಶ್ ಇದ್ರೂ ಬೇಗ ದರ್ಶನ ಆಗೋಗ್ಬಿಡುತ್ತೆ. ಯಾವುದೇ ರೀತಿಯ ಸ್ಪೆಷಲ್ ಟಿಕೆಟ್ಸ್ ಆಗಿರ್ಬೋದು ಅಥವಾ ಹುಂಡಿ ಆಗಿರ್ಬೋದು ಈ ದೇವಸ್ಥಾನದಲ್ಲಿ ಇರೋಲ್ಲ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಅದಾದ ನಂತರ ನಾವು ಜೂಬ್ಲಿ ಹಿಲ್ಸಲ್ಲಿರುವ ಪೆದ್ದಮ್ಮ ತಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಈ ಪೆದ್ದಮ್ಮ ತಲ್ಲಿನ ಹೈದರಾಬಾದ್ನ ಗ್ರಾಮ ದೇವತೆ ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ ಶಕ್ತಿ ದೇವತೆ ಅಂತ ಕರೀತಾರೆ. ಈ ಪೆದ್ದಮ್ಮ ತಲ್ಲಿ ದೇವಸ್ಥಾನ ನೋಡಿಕೊಂಡು ನಮ್ಮ ಟೂರ್ ಆಲ್ಮೋಸ್ಟ್ ಅಲ್ಲಿಗೆ ಎಂಡ್ ಆಯಿತು. ಅದಾದ ನಂತರ ನಾವು ಶಾಪಿಂಗ್ ಮಾಡಿಬಿಟ್ಟು ಅದಾದ ನಂತರ ರಾತ್ರಿ ನಮಗೆ ಗರೀಬ್ ರಥ್ ಟ್ರೈನ್ ಇತ್ತು. ಸಿಕಂದ್ರಾಬಾದಿಂದ ರಾತ್ರಿ 8 ಗಂಟೆಗೆ ಇತ್ತು. ಬೆಳಗ್ಗೆ ನಾವು ಬೆಂಗಳೂರಿಗೆ 8 ಗಂಟೆಗೆ ತಲುಪಿದ್ವಿ. ಇದನ್ನು ಗರೀಬ್ ರಥ್ ಅಂತ ಕರೀತಾರೆ. ಆಲ್ಮೋಸ್ಟ್ 800 ರೂಪೀಸ್ ಪರ್ ಪರ್ಸನ್ ಇತ್ತು ಇದು ನಮಗೆ ಟ್ರೈನ್ ಚಾರ್ಜ್ ಬಂದುಬಿಟ್ಟು. ಇನ್ನು ಸಾಕಷ್ಟು ಜನ ಕೇಳ್ತಿರೋದು ನೀವು ಈ ಹೈದರಾಬಾದ್ ಟ್ರಿಪ್ನ ಹೇಗೆ ಮಾಡಿದ್ರಿ, ಯಾವ ಥರ ವೆಹಿಕಲ್ ಬುಕ್ ಮಾಡ್ಕೊಂಡಿದ್ರಿ ಅಂತ. ನಾವು ಎಲ್ಲ 3 ಡೇಸ್ ಆಲ್ಮೋಸ್ಟ್ 4 ಡೇಸಿಗೆ ಕಂಪ್ಲೀಟಾಗಿ ಒಂದು ವೆಹಿಕಲ್ನ ಬುಕ್ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ನಮಗೆ ಪರ್ ಪರ್ಸನ್ 10,000 ರೂಪೀಸ್ ಬಿತ್ತು, ಇನ್ಕ್ಲೂಡಿಂಗ್ ರೂಮ್ ಆಗಿರ್ಬೋದು, ಹಾಗೆ ಎಂಟ್ರಿ ಟಿಕೆಟ್ಸ್ ಆಗಿರ್ಬೋದು, ವಂದೇ ಭಾರತ್ ಟ್ರೈನ್ ಟಿಕೆಟ್ ಆಗಿರ್ಬೋದು, ಎಲ್ಲ ಸೇರಿ ನಮಗೆ 10,000 ರೂಪೀಸ್ ಪರ್ ಪರ್ಸನ್ ಬಿತ್ತು. ಈ ಕಾಸ್ಟ್ನಲ್ಲಿ ನೀವು ಸಾಕಷ್ಟು ಉಳಿತಾಯ ಮಾಡ್ಬೋದು. ನಾವು ತುಂಬಾ ಕಂಫರ್ಟಬಲಾಗಿ ಹೋಗಬೇಕು ಅಂದಿದ್ದಕ್ಕೆ ಇಷ್ಟು ಪ್ರೈಸ್ ಆಯಿತು. ನೀವು ಇನ್ನೂ ಪ್ರೈಸ್ನಲ್ಲಿ ಸಾಕಷ್ಟು ಕರ್ಟೇಲ್ ಮಾಡ್ಕೋಬೋದು. ನೀವೇನಾದರೂ ನಾರ್ಮಲ್ ಸ್ಲೀಪರ್ ಕ್ಲಾಸ್ನಲ್ಲಿ ಹೋದರೆ ತುಂಬಾ ಪ್ರೈಸ್ ಕಡಿಮೆ ಆಗುತ್ತೆ. ವಂದೇ ಭಾರತ್ಗೂ ನಾರ್ಮಲ್ ಸ್ಲೀಪರ್ ಕ್ಲಾಸ್ಗೂ ತುಂಬಾ ರೇಟ್ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ 350-400ಗೆಲ್ಲ ನಿಮಗೆ ಟಿಕೆಟ್ ಬುಕ್ ಆಗೋಗ್ಬಿಡುತ್ತೆ ಹೈದರಾಬಾದ್ಗೆ ಹೋಗೋದಕ್ಕೆ. ಅದೇ ವಂದೇ ಭಾರತಲ್ಲಾದರೆ ನಿಮ್ಗೆ ಆಲ್ಮೋಸ್ಟ್ 1,500ಗಿನ್ನ ಜಾಸ್ತಿ ಆಗುತ್ತೆ ಅಮೌಂಟು. ಹಾಗಾಗಿ ನೀವು ಈ ಥರ ರೇಟ್ ಕಟ್ಟಿಂಗ್ಸ್ ನೀವು ಎಲ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದಾಗಿರುತ್ತೆ. ನಾವು ಟೋಟಲ್ಲಾಗಿ ಇನೋವಾನ ಬುಕ್ ಮಾಡ್ಕೊಂಡಿದ್ವಿ 6 ಮೆಂಬರ್ಸ್ಗೆ. ಅವ್ರದ್ದೇ ಅಕಾಮಿಡೇಷನ್ ಕೂಡ ಇತ್ತು. ಹಾಗೆ ನಿಮಗೆ ಉಳ್ಕೊಳ್ಳೋದಕ್ಕೆ ಹೋಟೆಲ್ ಬಂದುಬಿಟ್ಟು ತುಂಬಾ ವೈಡ್ ಆಪ್ಷನ್ಸ್ ಇರುತ್ತೆ. ಅದನ್ನು ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಕೂಡ ನಮ್ಮ ವೀಡಿಯೋನಲ್ಲಿ ಕೊನೆಯಲ್ಲಿ ನಿಮಗೆ ತೋರಿಸಿದ್ದೀವಿ. ಮಿನಿಮಮ್ ಬೇಸಿಕ್ 2,000 ರೂಪೀಸ್ ಪರ್ ರೂಮ್ ಅಂತ ಅನ್ಕೋಬೋದು. ನಿಮಗೆ ಸ್ವಲ್ಪ ನಾರ್ಮಲ್ ಡೀಸೆಂಟ್ ರೂಮ್ ಅಂತ ಹೇಳ್ಬೋದು. 2,000 ರೂಪೀಸ್ ಆಗುತ್ತೆ ಪರ್ ಡೇಗೆ. ನಿಮಗೆ ಹೈದರಾಬಾದಲ್ಲಿ ಇನ್ನೂ ಕೂಡ ನೀವು 1-2 ಡೇಸ್ ಕೂಡ ಸ್ಪೆಂಡ್ ಮಾಡ್ಬೋದು. ಇದು ನಮಗೆ 3 ಡೇಸ್ ಹೋಗಿರೋದ್ರಿಂದ ನಾವು ಈ ಪ್ಲೇಸಸ್ನ ಕವರ್ ಮಾಡಿದ್ವಿ. ಇನ್ನೂ ಕೆಲವೊಂದು ಪ್ಲೇಸಸ್ ಇದೆ, ಅದನ್ನು ನೀವು ಹೈದರಾಬಾದ್ ಟ್ರಿಪ್ ಹೋಗ್ತಿದ್ರೆ ನೀವು ಈ ಪ್ಲೇಸಸ್ನ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಅದರಲ್ಲಿ ಮೇನ್ ಅಟ್ರಾಕ್ಷನ್ ರಾಮೋಜಿ ಫಿಲ್ಮ್ ಸಿಟಿ. ಇದನ್ನು ನೀವು ನೋಡಬೇಕು ಅಂದರೆ ನಿಮಗೆ ಆಲ್ಮೋಸ್ಟ್ ಫುಲ್ 1 ಡೇ ಬೇಕಾಗುತ್ತೆ. ಅಲ್ಲಿ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 1,500 ಪ್ಲಸ್ ಆಗಿರುತ್ತೆ. ಇನ್ನು ಅದರಲ್ಲಿ ನೆಕ್ಸ್ಟ್ ಇನ್ನೊಂದು ಮೇನ್ ಅಟ್ರಾಕ್ಷನ್ ಹೈದರಾಬಾದಲ್ಲಿ ಅಂದರೆ ಚಾರ್ಮಿನಾರ್. ಅಲ್ಲಿ ನಿಮಗೆ ಸಾಕಷ್ಟು ನಿಮಗೆ ಶಾಪಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕೂಡ ಒಂದು ಐಕಾನಿಕ್ ಸ್ಪಾಟ್ ಹೈದರಾಬಾದಿಗೆ ಹೋದರೆ. ಸೊ ನೆಕ್ಸ್ಟ್ ಸಾಲಾರ್ಜಂಗ್ ಮ್ಯೂಸಿಯಂ ಇದೆ. ಅದೇ ರೀತಿ ಲುಂಬಿನಿ ಗಾರ್ಡನ್ಸು, NTR ಗಾರ್ಡನ್ಸು ಮತ್ತು ಹುಸೇನ್ ಸಾಗರ್, ಅಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ಹಾಗೆ ನಿಮಗೆ ಗೋಲ್ಕೊಂಡ ಫೋರ್ಟ್ ಇದೆ ಮತ್ತು ಚೌಮಹಲ್ ಪ್ಯಾಲೇಸ್ ಇದೆ. ಈ ಎಲ್ಲ ಪ್ಲೇಸಸ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ನಿಮ್ಮ ಹೈದರಾಬಾದ್ ಟ್ರಿಪ್ನಲ್ಲಿ. ಇನ್ನು ನೆಕ್ಸ್ಟ್ ನಿಮಗೆ ಹೈದರಾಬಾದ್ ವಿಸಿಟ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಅಂದರೆ ನಿಮಗೆ ಸೆಪ್ಟೆಂಬರ್ ಟು ಫೆಬ್ರವರಿ ಬೆಸ್ಟ್ ಟೈಮ್ ಆಗಿರುತ್ತೆ. ಇನ್ನು ನೀವು ಹೈದರಾಬಾದ್ಗೆ ಹೋದಾಗ ಈ ಒಂದು ಫುಡ್ಸ್ನ ನೀವು ಟ್ರೈ ಮಾಡಲೇಬೇಕು. ಅದರಲ್ಲಿ ಕರಾಚಿ ಬಿಸ್ಕೆಟ್ ತುಂಬಾ ಫೇಮಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ನು ಪೂತರೇಕ್ಲು, ಈ ಸ್ವೀಟ್ ಕೂಡ ಹೈದರಾಬಾದಲ್ಲಿ ತುಂಬ ಫೇಮಸ್. ಇನ್ನು ನೆಕ್ಸ್ಟ್ ಬಿರಿಯಾನಿ. ಈ ಕರಾಚಿ ಬಿಸ್ಕೆಟ್ಸ್ಗೆ ನಿಮಗೆ ತುಂಬಾ ಔಟ್ಲೆಟ್ಸ್ ಕೂಡ ಇರುತ್ತೆ. ಅದರಲ್ಲಿ ನಿಮಗೆ ಪಿಸ್ತಾ, ಓಸ್ಮ್ಯಾನಿಯಾ ಈ ಥರ ವೆರೈಟೀಸ್ ಆಫ್ ಬಿಸ್ಕೆಟ್ ಸಿಗುತ್ತೆ ಅದರಲ್ಲಿ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇನ್ನು ಈ ಪೂತರೇಕ್ಲು ಪುಲ್ಲಾ ರೆಡ್ಡಿ ಸ್ವೀಟ್ಸಲ್ಲಿ ತುಂಬಾ ಫೇಮಸ್ಸು. ಇನ್ನು ಈಗ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ನೀವು ಯಾವ ರೀತಿಯಾಗಿ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೋಬಹುದು, ಅಥವಾ ಫ್ಲೈಟ್ ಟಿಕೆಟ್ಸು, ಅಥವಾ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಬಸ್ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು, ಮತ್ತು ರೂಮ್ನ ಯಾವ ರೀತಿಯಾಗಿ ಬುಕ್ ಮಾಡ್ಕೋಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೂಡ ಈಗ ನಮ್ಮ ಸಿಸ್ಟಮಲ್ಲಿ ತೋರಿಸ್ತೀವಿ. ಮೊದಲಿಗೆ ನಾವು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ IRCTC ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ನೀವು ಒಂದ್ಸರಿ ಲಾಗಿನ್ ಆದಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫ್ರಮ್ ಮತ್ತು ಟೂನ ಸೆಲೆಕ್ಟ್ ಮಾಡ್ಕೋಬೇಕು. KSR ಬ್ಯಾಂಗ್ಳೂರ್ ಅಂತ ಕೊಡೋಣಂತೆ. KSR ಬ್ಯಾಂಗ್ಳೂರ್ ಟು ಹೈದರಾಬಾದ್.
ಮತ್ತು ಇಲ್ಲಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಯಾವ ಡೇಟ್ಗೆ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಒಂದು ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವಿವಾಗ 18 ಫೆಬ್ರವರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸರ್ಚ್ ಅಂತ ಕೊಟ್ಟಿದ್ದ ತಕ್ಷಣ ನಮಗೆ ಬೆಂಗಳೂರಿಂದ ಹೈದರಾಬಾದ್ಗೆ ಇರುವ ಎಲ್ಲ ಟ್ರೈನ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡೋದಾದ್ರೆ 5 to 6 ಟ್ರೈನ್ಸ್ ಅವೈಲೇಬಲ್ ಇದೆ. ಫಸ್ಟ್ ವಂದೇ ಭಾರತ್ ಟ್ರೈನ್ ಇದೆ. ಇದು ನಾವು ಟ್ರಾವೆಲ್ ಮಾಡಿದ್ ಕೂಡ ವಂದೇ ಭಾರತ್ ಅಲ್ಲೇನೆ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು AC ಚೇರ್ ಕಾರ್ ಅಂದ್ರೆ CC, ಇನ್ನೊಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂತ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂದ್ರೆ EC ಅಂತ. ಇಲ್ಲಿ ನೀವು ನೋಡೋದಾದ್ರೆ ಆಲ್ರೆಡಿ ವೆಯ್ಟಿಂಗ್ ಲಿಸ್ಟ್ ಅಂತ ತೋರಿಸ್ತಾ ಇದೆ. ಫೆಬ್ರವರಿ 21st ವರೆಗೂ ಕೂಡ ವೆಯ್ಟಿಂಗ್ ಲಿಸ್ಟ್ ತೋರಿಸ್ತಾ ಇದೆ. ಅದೇ AC ಚೇರ್ ಕಾರ್ CC ನೋಡೋದಾದ್ರೆ ಇನ್ನೂ ಕೂಡ ಅವೈಲೇಬಲ್ ಇದೆ. 140 ಟಿಕೆಟ್ಸ್ ಅವೈಲೇಬಲ್ ಇದೆ. ಸೊ CCದು ಪ್ರೈಸ್ ಬಂದ್ಬಿಟ್ಟು ಒಬ್ಬರಿಗೆ 1540 ರುಪೀಸ್ ಆಗುತ್ತೆ. EC ಚೇರ್ ಕಾರ್ ಪ್ರೈಸ್ ನೋಡೋದಾದ್ರೆ ಇದು 2865 ರುಪೀಸ್ ಆಗುತ್ತೆ ಒಬ್ಬರಿಗೆ. ಸೊ ಈ ಒಂದು ಟ್ರೈನು ಮಧ್ಯಾಹ್ನ 2:45ಗೆ ಬೆಂಗಳೂರಿಂದ ಹೊರಡುತ್ತೆ. ಮತ್ತೆ ರಾತ್ರಿ 11 ಗಂಟೆಗೆ ಕಾಚಿಗೂಡ ಅಂದ್ರೆ ಹೈದರಾಬಾದ್ ರೀಚ್ ಆಗುತ್ತೆ. ಸೊ ಈ ಟ್ರೈನಲ್ಲೇ ನಾವು ಟ್ರಾವೆಲ್ ಮಾಡಿದ್ದು ಕೂಡ. ಸೊ ಇಲ್ಲಿ ನೀವು ಟ್ರೈನ್ ಸ್ಕೆಡ್ಯೂಲ್ ಕೂಡ ನೋಡ್ಬೋದು. ಇದು ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಇರುತ್ತೆ. ವೆಡ್ನೆಸ್ಡೇ ಈ ಒಂದು ಟ್ರೈನ್ ಇರೋದಿಲ್ಲ. ಅದೇ ರೀತಿ ನಮಗೆ ನೈಟ್ ಟ್ರೈನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ನೈಟ್ ಟ್ರಾವೆಲ್ ಮಾಡಿದ್ರೆ 1 ಡೇ ನೀವು ಸೇವ್ ಮಾಡ್ಕೋಬಹುದಾಗಿರುತ್ತೆ. ನೈಟ್ 11:40ಗೆ ಯಶವಂತಪುರ ಜಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಮಾರ್ನಿಂಗ್ 10:20ಗೆ ಕಾಚಿಗೂಡ ರೀಚ್ ಆಗುತ್ತೆ. ಸೊ ಇದು ವೈನ್ಗಂಗಾ ಎಕ್ಸ್‌ಪ್ರೆಸ್ ಅಂತ. ಸೊ ಇದರಲ್ಲಿ ನಿಮಗೆ ಸ್ಲೀಪರ್ ಇದೆ, AC 3 ಟೈರು, 2 ಟೈರು, AC ಫಸ್ಟ್ ಕ್ಲಾಸ್, ಈ 4 ಕ್ಯಾಟಗರಿ ಆಫ್ ಸೀಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಪ್ರೈಸ್ ನೋಡೋದಾದ್ರೆ ಸ್ಲೀಪರ್ 375 ರುಪೀಸ್ ಅಷ್ಟೇ. ಮತ್ತೆ AC 3 ಟೈರ್ 985 ರುಪೀಸ್, AC 2 ಟೈರ್ 1385, AC ಫಸ್ಟ್ ಕ್ಲಾಸ್ 2310 ರುಪೀಸ್ ಆಗುತ್ತೆ. ಸೊ ಈ ರೀತಿ 4 ಕ್ಯಾಟಗರಿ ಆಫ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ಅಂದ್ರೆ ಸ್ಲೀಪರು. ಸೊ ಇದು ಬಂದ್ಬಿಟ್ಟು ವೈನ್ಗಂಗಾ ಎಕ್ಸ್‌ಪ್ರೆಸ್ ಅಂತ. ಬಟ್ ಎಲ್ಲ ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ನೀವು ತುಂಬಾ ಅರ್ಲಿ ಆಗೇನೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಾಗಿರತ್ತೆ. ಇನ್ನು ಅದೇ ರೀತಿ ರಾಜಧಾನಿ ಎಕ್ಸ್‌ಪ್ರೆಸ್ ಅಂತ ಕೂಡ ಇದೆ. ಇದು KSR ಬೆಂಗಳೂರು ಅಂದ್ರೆ ಮೆಜೆಸ್ಟಿಕ್ ಇಂದ ಹೊರಡುತ್ತೆ. ಇದು ನೈಟ್ 8 o'clockಗೆ ಹೊರಡುತ್ತೆ. ಮಾರ್ನಿಂಗ್ 7 o'clockಗೆ ಸಿಕಿಂದ್ರಾಬಾದ್ ಜಂಕ್ಷನ್ ರೀಚ್ ಆಗುತ್ತೆ. ಇದರಲ್ಲಿ ನಮಗೆ ಜನರಲ್ ಸ್ಲೀಪರ್ ಇಲ್ಲ. ಇಲ್ಲಿ AC 3 ಟೈರ್, 2 ಟೈರ್ ಮತ್ತೆ AC ಫಸ್ಟ್ ಕ್ಲಾಸ್ ಅಷ್ಟೇ ಇರೋದು. ಅದೇ ರೀತಿ ಕಾಚಿಗೂಡ ಎಕ್ಸ್‌ಪ್ರೆಸ್ ಇದೆ, YNKCG ಎಕ್ಸ್‌ಪ್ರೆಸ್ ಇದೆ. ಸೊ ಈ ರೀತಿ 5 to 6 ಟ್ರೈನ್ಸ್ ಅವೈಲೇಬಲ್ ಇದೆ ನೀವು ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ಬೇಕಂದ್ರೆ. ಇನ್ನು ರಿಟರ್ನ್ ನೋಡೋದಾದ್ರೆ ನಾವು ಇಲ್ಲೇ ರಿಟರ್ನ್ ಕೂಡ ನೋಡೋಣ. ಹೈದರಾಬಾದ್ ಟು KSR ಬೆಂಗಳೂರು, ಮಾಡಿಫೈ ಸರ್ಚ್. ಸೊ ಸೇಮ್ ವಂದೇ ಭಾರತ್ ಇದೆ. ನಿಮಗೆ ಮಾರ್ನಿಂಗ್ 5:45ಗೆ ನಿಮಗೆ ಹೈದರಾಬಾದ್ ಅಂದರೆ ಕಾಚಿಗೂಡ ಇಂದ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 2 o'clockಗೆ ಯಶವಂತಪುರ ರೀಚ್ ಆಗುತ್ತೆ. ಸೊ ಇದು ವಂದೇ ಭಾರತ್ ಟ್ರೈನ್ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ ಕೇವಲ ಸೀಟಿಂಗ್ ಅವೈಲೇಬಲ್ ಇರುತ್ತೆ ಅಷ್ಟೇ. AC ಚೇರ್ ಕಾರ್ ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಕಾರ್. ನೆಕ್ಸ್ಟು YPR ಟ್ರೈನ್ ಅಂತ ಅವೈಲೇಬಲ್ ಇದೆ. ಇದು ನೈಟ್ 9 o'clockಗೆ ಸಿಕಿಂದ್ರಾಬಾದ್ ಜಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಮಾರ್ನಿಂಗ್ 8ಗೆ ಯಶವಂತಪುರ ರೀಚ್ ಆಗುತ್ತೆ. ಸೊ ಈ ರೀತಿ ನಮಗೆ ಇಲ್ಲೂ ಕೂಡ 5 to 6 ಟ್ರೈನ್ಸ್ ಅವೈಲೇಬಲ್ ಇದೆ ಹೈದರಾಬಾದ್ ಟು ಬ್ಯಾಂಗ್ಳೂರ್. ನೆಕ್ಸ್ಟ್ ನಾವೀಗ ಫ್ಲೈಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನಾವು ಈಸ್ಮೈ ಟ್ರಿಪ್ಪಲ್ಲಿ ನೋಡೋಣಂತೆ. ಈಸ್ಮೈ ಟ್ರಿಪ್ ವೆಬ್ಸೈಟ್ಗೆ ಹೋದರೆ ಇನ್ನು ನೀವು ಬ್ಯಾಂಗ್ಳೂರಿಂದ ಏನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಹೈದರಾಬಾದ್ಗೆ, ಇಲ್ಲಿ ಫ್ರಮ್ ಲೊಕೇಶನ್ ನಾವು ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟು ಲೊಕೇಶನ್ ಹೈದರಾಬಾದ್ ಅಂತ ಕೊಡೋಣಂತೆ. ಡಿಪಾರ್ಚರ್ ಡೇಟ್ 19th ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಸರ್ಚ್. ನಾವಿಲ್ಲಿ ರೌಂಡ್ ಟ್ರಿಪ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನಾವು ಟು ಆ್ಯಂಡ್ ಫ್ರೋ ಎರಡೂ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಂದ್ರೆ ಸೊ ಬ್ಯಾಂಗ್ಳೂರ್ ಟು ಹೈದರಾಬಾದ್. ರಿಟರ್ನ್ ಡೇಟ್ ನಾವು ಇವಾಗ 19th ಇದ್ರೆ 22nd ರಿಟರ್ನ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಸರ್ಚ್ ಕೊಡೋಣ. ಈಗ ನಾವು ಟು ಆ್ಯಂಡ್ ಫ್ರೋ ಎರಡೂ ಚೆಕ್ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ರಿಟರ್ನ್ ಹೈದರಾಬಾದ್ ಟು ಬ್ಯಾಂಗ್ಳೂರ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ಫಸ್ಟ್ ಫ್ಲೈಟ್ ನಮಗೆ ತೋರಿಸ್ತಾ ಇರೋದು ಆಕಾಶ ಏರ್ದು. ಇದು ಮಾರ್ನಿಂಗ್ 6:30ಗೆ ಬೆಂಗಳೂರಿಂದ ಹೊರಡುತ್ತೆ ಮತ್ತು 7:40ಗೆ ಹೈದರಾಬಾದ್ ರೀಚ್ ಆಗುತ್ತೆ. ಸೊ 1 hour 10 minutes ಅಲ್ಲಿ ನಾವು ಹೈದರಾಬಾದ್ ರೀಚ್ ಆಗ್ತೀವಿ. ಇನ್ನು ರಿಟರ್ನ್ ತೋರಿಸ್ತಾ ಇರೋದು ಏರ್ ಇಂಡಿಯಾ ಫ್ಲೈಟ್ ತೋರಿಸ್ತಾ ಇದೆ. ಇದು ಕೂಡ ಮಾರ್ನಿಂಗ್ 5:45 ಮಾರ್ನಿಂಗ್ 6:40ಗೆಲ್ಲ ನಾವು ಬೆಂಗಳೂರು ರೀಚ್ ಆಗಿಬಿಡ್ತೀವಿ. ಸೊ ಟೋಟಲ್ ಒಬ್ಬರಿಗೆ 9138 ರುಪೀಸ್ ಕಾಸ್ಟ್ ತೋರಿಸ್ತಾ ಇದೆ ಈಗ ಸದ್ಯಕ್ಕೆ. ನೀವು 1 month ಮುಂಚೆ ಈ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ ಆಗಬಹುದು. ಇದು ನಾವು ಇವಾಗ ಜಸ್ಟ್ 1 weekಗೆ ನೋಡ್ತಿರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಈಗ ನಾವು 1 monthಗೆ ನೋಡೋಣಂತೆ. ಜಸ್ಟ್ ಮಾರ್ಚ್. ನೋಡಿ ನಾನು ಮಾರ್ಚಿಗೆ ನೋಡ್ತಿದ್ದೀನಿ. 1 month ಡಿಫ್ರೆನ್ಸ್ ಇದೆ. ಸೊ ಪ್ರೈಸ್ ಎಷ್ಟು ಕಮ್ಮಿ ಆಯಿತು, ಆಲ್ಮೋಸ್ಟ್ 4000 ಕಮ್ಮಿ ಆಗ್ತದೆ. ಸೊ ನೀವು ಪ್ರೀ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡಿಕೊಂಡ್ರೆ ನಿಮಗೆ ಪ್ರೈಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಜಸ್ಟ್ ಹೋಗೋಕ್ಕೆ 2475 ಮತ್ತು ರಿಟರ್ನ್ 3000.
ಸೊ ಒಬ್ಬರಿಗೆ ಅರೌಂಡ್ 5000 ಆಗುತ್ತೆ ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ರೆ. ಫ್ಲೈಟಲ್ಲಿ ನಿಮ್ಗೆ ಟೈಮ್ ಕೂಡ ತುಂಬಾನೇ ಕಮ್ಮಿ ಆಗುತ್ತೆ ಮತ್ತು ನೀವು ಡೇ ಕೂಡ ಸೇವ್ ಮಾಡ್ಕೋಬಹುದು. ಜಸ್ಟ್ 1 ಅವರಲ್ಲಿ ನೀವು ಹೈದರಾಬಾದ್ ರೀಚ್ ಆಗ್ಬೋದು ಮತ್ತು ರಿಟರ್ನ್ ಬ್ಯಾಂಗ್ಳೂರ್ ಕೂಡ 1 ಅವರಲ್ಲಿ ರೀಚ್ ಆಗ್ಬೋದು. ಸೊ ಈ ರೀತಿಯಾಗಿ ನೀವು ಫ್ಲೈಟ್ ಟಿಕೆಟ್ಸ್ನ ಕೂಡ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ನಾವು ಬಸ್ ನೋಡೋದಾದ್ರೆ, ಬಸ್ಸಲ್ಲಿ ನಾವು ಇವಾಗ KSRTC ವೆಬ್ಸೈಟಲ್ಲಿ ನೋಡೋಣಂತೆ ರೌಂಡ್ ಟ್ರಿಪ್ ಎಷ್ಟಾಗತ್ತೆ ಅಂತ. ಲೀವಿಂಗ್ ಫ್ರಮ್ ಬೆಂಗಳೂರು ಟು ಹೈದರಾಬಾದ್. ಡೇಟ್ ಸೆಲೆಕ್ಟ್ ಮಾಡೋಣಂತೆ. ಡೇಟ್ 1 ವೀಕ್, ರಿಟರ್ನ್ ಡೇಟ್, ಸರ್ಚ್ ಬಸ್ಸಸ್ ನೋಡೋದಾದ್ರೆ ನೋಡಿ ಎಲ್ಲ ಕೂಡ ನೈಟ್ ಜರ್ನಿ ಬಸ್ಸಸ್ಸು 9 ಅವರ್ಸ್ ಡ್ಯೂರೇಷನ್ ಆಗುತ್ತೆ. ಸೊ ಬಸ್ ಕಾಸ್ಟ್ ನಮಗೆ 1700 ರೂಪೀಸ್ ಆಗ್ತದೆ. ಅದೇ ನೀವು ಫ್ಲೈಟ್ ನೋಡೋದಾದ್ರೆ 2000 ರೂಪೀಸ್ ಟು 2500 ರೂಪೀಸ್ ಆಗುತ್ತೆ. ನಿಮ್ಗೆ ಅರೌಂಡ್ 1000 ರೂಪೀಸ್ ಡಿಫ್ರೆನ್ಸ್ ಇದೆ ಬಸ್ಗೂ ಮತ್ತು ಫ್ಲೈಟಿಗೆ. ಮತ್ತು ಬಸ್ಸಸ್ ಎಲ್ಲ ಕೂಡ AC ಸ್ಲೀಪರ್ ಬಸ್ ಆಗಿರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ 1500 ಟು 1700 ರೇಂಜಲ್ಲಿ ಅವೈಲೇಬಲ್ ಇದೆ. ಬ್ಯಾಂಗ್ಳೂರ್ ಟು ಹೈದರಾಬಾದ್ ಮತ್ತು ಹೈದರಾಬಾದ್ ಟು ಬ್ಯಾಂಗ್ಳೂರ್. ನೀವು ತುಂಬ ಅರ್ಲಿಯಾಗಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಟ್ರೈನ್ ಟಿಕೆಟ್ಸ್ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ನಿಮಗೆ ನಾರ್ಮಲ್ ಸ್ಲೀಪರ್ ಟ್ರೈನ್ ಆದರೆ ನಿಮ್ಗೆ ಅರೌಂಡ್ 700 ಟು 1000 ರೂಪೀಸಲ್ಲಿ ನಿಮಗೆ ಆರಾಮಾಗಿ ಟ್ರೈನ್ ಟಿಕೆಟ್ಸ್ ಬುಕ್ ಆಗುತ್ತೆ ಮತ್ತು ಟ್ರೈನ್ ನಿಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್ ನೀವು ಬಸ್ನ ಚೂಸ್ ಮಾಡಿಕೊಂಡ್ರೆ ಬಸ್ 1700 ರೂಪೀಸ್ ಇದೆ. ನೆಕ್ಸ್ಟ್ ನೀವು ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಸೊ ಫ್ಲೈಟ್ ಇದು ನಿಮಗೆ ಅರೌಂಡ್ ರೌಂಡ್ ಟ್ರಿಪ್ಪೇ 5000 ರೂಪೀಸ್ ಆಗುತ್ತೆ ಪರ್ ಪರ್ಸನ್. ಇನ್ ಒನ್ ವೇಗೆ ನಿಮಗೆ 2500 ರೂಪೀಸ್ ಕಾಸ್ಟ್ ಆಗುತ್ತೆ. ಇನ್ನು ರೂಮ್ಸ್ನ ನೋಡೋದಾದ್ರೆ ರೂಮ್ಸ್ನ ನೀವು ಅಗೋಡಾ ಅಥವಾ booking.com ಈ ವೆಬ್ಸೈಟ್ಗಳಲ್ಲಿ ಬುಕ್ ಮಾಡ್ಕೋಬಹುದು. ಸೊ ಅಗೋಡಾ ಅಲ್ಲಿ ನಾವು ನೋಡೋದಾದ್ರೆ ನೀವು ಜಸ್ಟ್ ಇಲ್ಲಿ ನೀವು ಡೆಸ್ಟಿನೇಷನ್ ಹೈದರಾಬಾದ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಚೆಕ್ಔಟ್ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ರೂಮ್ಸ್ ಅವೈಲೇಬಲ್ ಇರುತ್ತೆ. ಅಗೋಡಾ ಅಥವಾ booking.com ಅಲ್ಲಿ ನೀವು ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೀವು ಯಾವ್ಯಾವ ಪ್ಲೇಸಸ್ ಟ್ರಾವೆಲ್ ಮಾಡ್ತಿರಲ್ಲ ಅದಕ್ಕೆ ನಿಯರ್ ಬೈ ನೀವು ರೂಮ್ಸ್ನ ಬುಕ್ ಮಾಡ್ಕೋಬಹುದು. ನಿಮಗೆ ಸೆಂಟರ್ ಆಫ್ ದ ಸಿಟಿ ಬೇಕಂದ್ರೆ ಸೆಂಟರ್ ಆಫ್ ದ ಸಿಟಿಯಲ್ಲಿ ಬುಕ್ ಮಾಡ್ಕೊಳ್ಳಿ, ಅಥವಾ ಈಗ ಗಚಿಬೌಲಿ, ಕುಕ್ಕಟ್ಪಲ್ಲಿ ಅಲ್ಲೇನಾದರೂ ಬೇಕು ಅಂದರೆ ನೀವು ಅಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನೀವು ಅಗೋಡಾ ಅಥವಾ booking.com ಯೂಸ್ ಮಾಡಿಕೊಂಡು ನಿಮ್ಮ ಒಂದು ರೂಮ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ.